ನೀವು ಹೊಸ ಮನೆ ಖರೀದಿಸೋ ಯೋಚಿಸ್ತಾ ಇದ್ದೀರಾ? ಅಪಾರ್ಟ್ಮೆಂಟ್ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ನೀವು ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಲೇಬೇಕು. ನಿಮ್ಮ ಮನೆ ಅಥವಾ ಅಪಾರ್ಟ್ಮೆಂಟ್ ವಾಸಿಸೋದಕ್ಕೆ ಕಾನೂನುಬದ್ಧವಾಗಿ ಯೋಗ್ಯವಾಗಿದೆಯಾ? ಭವಿಷ್ಯದಲ್ಲಿ ಯಾವುದೇ ಕಾನೂನು ಸಮಸ್ಯೆಗಳು ಬರಬಾರದು ಅಂದ್ರೆ ಈ ಒಂದು ಸರ್ಟಿಫಿಕೇಟ್ ನಿಮ್ಮ ಬಳಿ ಕಡ್ಡಾಯವಾಗಿ ಇರಲೇಬೇಕು. ಹೆಲೋ ಬೆಂಗಳೂರು, ನಮಸ್ಕಾರ. ನೀವು ಬೆಂಗಳೂರಿನಲ್ಲಿ ಮನೆ ಅಪಾರ್ಟ್ಮೆಂಟ್ ಖರೀದಿಸುವಾಗ ಅಥವಾ ನಿರ್ಮಿಸುವಾಗ ಗೋಡೆಗಳು, ಛಾವಣಿಗಳು ಮತ್ತೆ ಒಳಾಂಗಣಗಳನ್ನ ಮಾತ್ರ ಖರೀದಿ ಮಾಡುವುದಿಲ್ಲ. ಕಾನೂನು ದಾಖಲೆಗಳು, ನಿಮ್ಮ ಆಸ್ತಿಯನ್ನು ರಕ್ಷಿಸುವ ಮತ್ತೆ ದೃಢೀಕರಿಸುವ ಜವಾಬ್ದಾರಿಯನ್ನು ಖರೀದಿ ಮಾಡಬೇಕಾಗತ್ತೆ. ಅಂತಹ ಒಂದು ಪ್ರಮುಖವಾದ ಜವಾಬ್ದಾರಿಯುತ ಕಾನೂನು ದಾಖಲೆ ಅಂದ್ರೆ ಅದು ಸಿಸಿ ಮತ್ತೆ ಓಸಿ. ಸಿಸಿ ಅಂತಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್, ಪೂರ್ಣಗೊಳಿಸುವಿಕೆಯ ಪ್ರಮಾಣ ಪತ್ರ. ನೀವು ಹೊಸ ಮನೆಯನ್ನ ಅಭಿವೃದ್ಧಿ ಪಡಿಸ್ತಾ ಇರ್ಲಿ ಅಥವಾ ಅಪಾರ್ಟ್ಮೆಂಟ್ ಅನ್ನ ಖರೀದಿ ಮಾಡ್ತಾ ಇರ್ಲಿ, ಕಟ್ಟಡ ಪೂರ್ಣಗೊಳಿಸುವಿಕೆ ಪ್ರಮಾಣ ಪತ್ರ ನಿಮ್ಮ ಆಸ್ತಿ ವಾಸಿಸೋದಕ್ಕೆ ಕಾನೂನುಬದ್ಧವಾಗಿ ಸೂಕ್ತವಾಗಿದೆ ಮತ್ತು ಭವಿಷ್ಯದಲ್ಲಿ ಯಾವುದೇ ಕಾನೂನು ಸಮಸ್ಯೆಗಳಿಂದ ಮುಕ್ತವಾಗಿದೆ ಅಂತ ಖಚಿತಪಡಿಸುವ ಒಂದೇ ಒಂದು ಪ್ರಮುಖ ದಾಖಲೆ ಈ ಒಂದು ಸಿಸಿ ಮತ್ತೆ ಓಸಿ ಸರ್ಟಿಫಿಕೇಟ್. ಅಂದ್ರೆ ಮನೆ ಅಥವಾ ಕಟ್ಟಡ ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಹೇಳುವಂತ ಒಂದು ಪ್ರಮಾಣ ಪತ್ರ. ಅಲ್ಲಿ ವಿದ್ಯುತ್ ಕನೆಕ್ಷನ್ ಆಗಿರ್ಬೋದು, ನೀರಿನ ಕನೆಕ್ಷನ್ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲವೂ ಇದ್ರೆ ಮಾತ್ರ ಒಂದು ಮನೆ ಅಥವಾ ಒಂದು ಕಟ್ಟಡ ವಾಸಿಸೋದಕ್ಕೆ ಯೋಗ್ಯ ಅಂತ ಹೇಳಿ ನಾವು ಕರಿತೀವಿ. ಅದು ಯಾವುದೂ ಇಲ್ಲ, ಯಾವುದೇ ವ್ಯವಸ್ಥೆಗಳು ಇಲ್ಲ ಅಂತಂದಾಗ ಆ ಕಟ್ಟಡವನ್ನ ಯಾರು ಕೊಂಡ್ಕೊಳ್ಳೋದು ಇಲ್ಲ. ಯಾಕೆ? ಖುದ್ದಾಗಿ ನಾವು ಆ ಕಟ್ಟಡದಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಓಸಿ ಮತ್ತೆ ಸಿಸಿ ಪ್ರಮಾಣ ಪತ್ರ ಬಹಳ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಈ ಒಂದು ಓಸಿ ಮತ್ತೆ ಸಿಸಿ ಸರ್ಟಿಫಿಕೇಟ್ ಮಹತ್ವ ಏನಪ್ಪಾ ಅಂತಂದ್ರೆ, ನೋಡಿ, ಯಾವುದೇ ಒಂದು ಕಟ್ಟಡ ಪೂರ್ಣಗೊಂಡಿರೋದನ್ನ ಸ್ಥಳೀಯ ಬಿಬಿಎಂಪಿ ಅಥವಾ ಈಗಿನ ಜಿಬಿಎ ಪ್ರಮಾಣೀಕರಿಸುವ ಕಾನೂನು ದಾಖಲೆಯೇ ಕಾಮಗಾರಿ ಪೂರ್ಣಗೊಂಡ ಪ್ರಮಾಣ ಪತ್ರ ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್. ಕಟ್ಟಡವನ್ನು ಅನುಮೋದಿತ ಯೋಜನೆ, ನಿಯಮಗಳು ಮತ್ತೆ ನಿಬಂಧನೆಗಳ ಪ್ರಕಾರ ನಿರ್ಮಿಸಲಾಗಿದೆ, ಇದು ಸುರಕ್ಷಿತವಾಗಿದೆ ಮತ್ತು ವಾಸಕ್ಕೆ ಯೋಗ್ಯವಾಗಿದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಘೋಷಣೆ ಮಾಡುತ್ತೆ. ಈ ಒಂದು ಪ್ರಮಾಣ ಪತ್ರ ಇಲ್ಲದೆ ನಿಮ್ಮ ಮನೆಯನ್ನ ಅಧಿಕೃತವಾಗಿ ಪೂರ್ಣಗೊಳಿಸಲಾಗಿದೆ ಅಂತ ಪರಿಗಣಿಸೋಕ್ ಸಾಧ್ಯವೇ ಇಲ್ಲ. ಈ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲದೆ ಅಥವಾ ಓಸಿ ಇಲ್ಲದೆ ಹೋದ್ರೆ ಭವಿಷ್ಯದಲ್ಲಿ ನಿಮ್ಮ ಆಸ್ತಿಯನ್ನ ಮಾರಾಟ ಮಾಡೋಕ್ಕಾಗ್ಲಿ, ಬಾಡಿಗೆಗೆ ಕೊಡೋಕ್ಕಾಗ್ಲಿ ಅಥವಾ ಗುತ್ತಿಗೆ ನೀಡೋದಕ್ಕಾಗ್ಲಿ ಅಥವಾ ಲೀಸ್, ಗುತ್ತಿಗೆ ಅಂದ್ರೆ ಲೀಸ್ಗೆ ಕೊಡೋದಕ್ಕೆ ಆಗ್ಲಿ ಪ್ರಯತ್ನಿಸುವಾಗ ನೆನಪಿರ್ಲಿ, ನೀವು ಕಾನೂನು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಯಾಕಂದ್ರೆ ನಿಮಗೆ ವಿದ್ಯುತ್, ನೀರು ಮತ್ತೆ ಒಳಚರಂಡಿ ಸಂಪರ್ಕ ಇರಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆ, ವಾಣಿಜ್ಯ ಕಟ್ಟಡ ಅಥವಾ ಅಪಾರ್ಟ್ಮೆಂಟ್ ಮಾರಾಟ ಮಾಡೋಕೆ ಸಾಧ್ಯವಿಲ್ಲ, ಬಾಡಿಗೆಗೆ ಕೊಡೋಕ್ಕೂ ಸಾಧ್ಯವಿಲ್ಲ. ಯಾವುದೇ ಕಟ್ಟಡದ ಕಾಮಗಾರಿ ಪೂರ್ಣಗೊಂಡ ಮೇಲೆ ಮೊದಲು ಮಾಡಬೇಕಾಗಿರೋ ಕೆಲಸ ಸಿಸಿ ಮತ್ತೆ ಓಸಿ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಳೋದು. ಈ ಸಿಸಿ ಮತ್ತೆ ಓಸಿ ಸರ್ಟಿಫಿಕೇಟ್ಗಳು ನಿಮ್ಮ ಬಳಿ ಇದ್ರೆ ಮಾತ್ರ ನಿಮಗೆ ಆ ಒಂದು ಕಟ್ಟಡದಲ್ಲಿ ವಾಸ ಮಾಡಲಿಕ್ಕೆ ಒಂದು ಕಾನೂನುಬದ್ಧವಾದಂತಹ ಒಂದು ಅನುಮತಿ ಸಿಗತ್ತೆ. ಒಂದು ವೇಳೆ ನೀವೇನಾದ್ರೂ ಓಸಿ ಮತ್ತೆ ಸಿಸಿ ಇಲ್ಲದೆ ನಿಮ್ಮ ಮನೆ ಅಥವಾ ಅಪಾರ್ಟ್ಮೆಂಟ್ ಅನ್ನ ಮಾರಾಟ ಮಾಡೋಕ್ ಬಯಸಿದ್ರೆ ಅರ್ಧ ಬೆಲೆಗೆ ಮಾರಾಟ ಮಾಡಬೇಕಾಗತ್ತೆ. ಕಟ್ಟಡದ ಮೇಲೆ ಸಾಲ ಬೇಕು ಅಂದ್ರೆ ಬ್ಯಾಂಕ್ಗಳು ಕಟ್ಟಡ ಪೂರ್ಣಗೊಂಡ ಪ್ರಮಾಣ ಪತ್ರವನ್ನ ಕೇಳ್ತಾರೆ, ಅಂದ್ರೆ ಕಂಪ್ಲೀಷನ್ ಸರ್ಟಿಫಿಕೇಟ್ ಮತ್ತೆ ಓಸಿ ಸರ್ಟಿಫಿಕೇಟ್ ಅನ್ನ ಕೇಳ್ತಾರೆ. ಬ್ಯಾಂಕ್ಗಳು ಆಸ್ತಿಯನ್ನ ಅಡವಿಟ್ಟು ಗೃಹ ಸಾಲವನ್ನ ಕೊಡೋಕು ಈ ಒಂದು ಸಿಸಿ ಮತ್ತೆ ಓಸಿ ಸರ್ಟಿಫಿಕೇಟ್ಗಳು ಮ್ಯಾಂಡೇಟ್ರಿ. ಅವಿಲ್ಲ ಅಂದ್ರೆ ಖಂಡಿತ ನಿಮ್ಗೆ ಸಾಲ ಸಿಗೋಲ್ಲ. ಸಿಸಿ ಮತ್ತೆ ಓಸಿಗೆ ಇರುವ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಒಂದೇ ಒಂದು ಸಣ್ಣ ವ್ಯತ್ಯಾಸ ಇರೋದು, ಅನುಮೋದಿತ ಯೋಜನೆಗಳ ಪ್ರಕಾರ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದೆ ಅಂತ ಸಿಸಿ ಪ್ರಮಾಣೀಕರಿಸಿದ್ರೆ, ಓಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಟ್ಟಡದಲ್ಲಿ ವಾಸಿಸೋದು ಸುರಕ್ಷಿತ, ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಿದೆ ಅನ್ನೋದಕ್ಕೆ ಇದು ಪುರಾವೆ ಆಗಿರುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳೋದಾದ್ರೆ, ಮೊದಲು ಕಟ್ಟಡ ಪೂರ್ಣಗೊಂಡ ಪ್ರಮಾಣ ಪತ್ರ ಬರುತ್ತೆ, ಅದರ ನಂತರವೇ ಆಕ್ಯುಪೆನ್ಸಿ ಪ್ರಮಾಣ ಪತ್ರವನ್ನ ನೀವು ಪಡ್ಕೊಳ್ಬಹುದು. ಒಟ್ಟಿನಲ್ಲಿ ಓಸಿ ಮತ್ತೆ ಸಿಸಿ ಎರಡೂ ಸರ್ಟಿಫಿಕೇಟ್ಗಳು ನಿಮ್ಮ ಬಳಿ ಕಡ್ಡಾಯವಾಗಿ ಇರಲೇಬೇಕು. ನಿಮ್ಮ ಪ್ರಾಪರ್ಟಿಯನ್ನ
ನೀವೇ ಅನುಭವಿಸೋದಾದ್ರೂ ಅಷ್ಟೇ ಅಥವಾ ಬೇರೆಯವರು ಅನುಭವಿಸ್ಲಿಕ್ಕೆ ಬಿಟ್ಕೊಡೋದಾದ್ರೂ ಅಷ್ಟೇ, ಮಾರಾಟ ಮಾಡಬೇಕಾದ್ರೂ ಅಷ್ಟೇ ಅಥವಾ ಲೀಸ್ಗೆ ಕೊಡಬೇಕಾದ್ರೂ ಅಷ್ಟೇ, ನಿಮಗೆ OC ಮತ್ತು CC ಮ್ಯಾಂಡೇಟ್ರಿ. ಹಾಗಾಗಿ ಆ OC ಮತ್ತು CCಯನ್ನು ಪಡ್ಕೊಳ್ಳೋಕೆ ಒಂದು ದೊಡ್ಡ ಮಟ್ಟದ ಸರ್ಕಸ್ ಅನ್ನ ಮಾಡಬೇಕಾಗಿರುವಂತ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ, ವ್ಯವಸ್ಥೆ ಹಂಗಾಗ್ಬಿಟ್ಟಿದೆ. ಹಾಗಾಗಿ ಸರಿಯಾದಂಥ ಮಾಹಿತಿಗಳನ್ನ ತಿಳ್ಕೊಂಡು ಸರಿಯಾದಂಥ ದಾಖಲೆಗಳನ್ನ ಮೇಂಟೈನ್ ಮಾಡಿಕೊಂಡು OC ಮತ್ತು CCಯನ್ನು ನೀವು ಪಡ್ಕೊಂಡಿದ್ದೇ ಆದ್ರೆ ನಿಮಗೆ ಯಾವುದೇ ರೀತಿಯಾದಂತಹ ಕಾನೂನಿನ ಒಂದು ಸಮಸ್ಯೆಗಳು ಭವಿಷ್ಯದಲ್ಲಿ ಬರೋಕೆ ಸಾಧ್ಯವೇ ಇಲ್ಲ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಮತ್ತಷ್ಟು ಜನರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಮತ್ತಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಕಿರಣ ವಾಹಿನಿ.